ಅವ್ರ ಏನ್ ಮಾಡಿದ್ರು ಕೂಡ ಏನು ಅವ್ರೇನ್ ಮಾಡಿದ್ರು ಕೂಡ ಮಕ್ಳುಗಳು ಮಕ್ಳಿಗೆ ಏನ್ ಮಾಡಿದ್ರಲ್ಲ ರೀ, ಒಳ್ಳೇದ ಕಡೆ ಗಮನ ಕೊಡಿಸ್ಬೇಕಷ್ಟೇ, ಕೆಟ್ಟದ ಕಡೆ ಅಲ್ಲ. ಅದಕ್ಕೆ ಅಂತೆ ಫಸ್ಟ್ ಇಂದೇ ಹುಡ್ಕೊ ಬರ್ತಾರೆ ಅವರು. ಇವಾಗ ಏನ್ ಗೊತ್ತಾ, ಜಾಣನಿಗೆ ಮಾತಿನ ಪೆಟ್ಟಂತೆ, ಕೋಣನಿಗೆ ದೊಣ್ಣೆಯ ಪೆಟ್ಟಂತೆ. ಕೆಲವು ಮನೆಯಲ್ಲಿ, ಇವಾಗ ನಾನು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನಾನು ನಮ್ಮ ತಂಗಿ ಜಾಸ್ತಿ ಏಟು ತಿಂದಿದ್ದು ಗೊತ್ತಾ. ಸೊ ವಿಶೇಷವಾಗಿ ನಮ್ಮ ಮನೆಯಲ್ಲಿ ಸ್ಕೂಲ್ಗೆ ಹೋಗಿ ಅಂತ ಒತ್ತಡ ಯಾರು ಮಾಡಿಲ್ಲ, ಬಟ್ ಓದಿ ಅಂತ ಒತ್ತಡ ಮಾಡಿಲ್ಲ. ಆದ್ರೆ ನಮ್ಗೊಂದು ಭಯ ಇತ್ತು. ನಾನು ಆಕ್ಚುಲಿ ಪುಸ್ತಕ ಹಿಡಿದ್ರೆ ನಿದ್ದೆ ಬಂದ್ಬಿಡೋದು. ಇನ್ನೇನು ಎಕ್ಸಾಮ್ಸ್ ಹತ್ರ ಬರುತ್ತೆ, ಪುಸ್ತಕ ಹಿಡ್ಕೊಂಡು ಕೂತ್ರೆ ನಿದ್ರೆ ಬಂದ್ಬಿಡೋದು. ಸೊ ಅಂತ ಒಂದು ಟೈಮಲ್ಲಿ ನಮ್ಗೆ ಏನಾಗುತ್ತೆ, ಈಗ ಪೋಷಕರು ಯಾವುದೇ ಆಗ್ಲಿ ನಮ್ಗೆ ಒತ್ತಡ ಹಾಕಿಲ್ಲ, ಬಟ್ ಆದ್ರೆ ಹಠ ಮಾಡಿದೀವಿ ನಾವು. ನೀವ್ ಹೇಳ್ದಂಗೆ ಹಠ ಅನ್ನೋದು ಇರುತ್ತಲ್ವ, ಅದು ಬೇಕು ಇದು ಬೇಕು. ಸೊ ತಂದೆ ತಾಯಿಗಳಿಗೆ ಎದುರು ಮಾತು, ಸೊ ಅದೆಲ್ಲ ಆಡಿದೀನಿ. ಸೊ ಅಪ್ಪಾಜಿಗಂತೂ ಆಡಿಲ್ಲ. ಅಪ್ಪಾಜಿ ವರ್ಕ್ಗೆ ಹೋಗ್ತಾ ಇದ್ರು, ಜಾಬ್ ಅಫಿಷಿಯಲಿ. ಸೊ ಅವ್ರು ಹೋದವರು ರಾತ್ರಿ 10 ಗಂಟೆಗೆ ಬರೋರು. ಆದ್ರೆ ಈಗಿನ ಮಕ್ಳು ಮೃದು ಸಾಫ್ಟು ಜಾಸ್ತಿ. ನಾವು ಕೂಡ ಜಾಸ್ತಿ ಒತ್ತಡ ಮಾಡಬಾರ್ದು. ಈಗಿನ ಮಕ್ಕಳು ಅಷ್ಟೇ ಸಾಫ್ಟ್, ಅಷ್ಟೇ ಚುರುಕು, ಅಷ್ಟೇ ಇದು ಒರಟು ಕೂಡ ಇರ್ತಾರೆ ಜಾಸ್ತಿ. ಆದ್ರೆ ನಾವು ಹೌದು. ಅವ್ರ ತಕ್ಕಂಗೆ ನಾವು ನಡ್ಕೊಳ್ಬೇಕು ಹೊರತು ನಮ್ಮ ರೇಂಜ್ ಹೆಂಗಿದೆ ಅಂದ್ರೆ, ಏಜ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಬಯೋಮೆಟ್ರಿಕ್ ಏಜು ನಾರ್ಮಲ್ ಏಜು ಡಿಫ್ರೆನ್ಸ್ ತುಂಬಾ ಇದೆ. ಈ ಬಯೋಮೆಟ್ರಿಕ್ ಏಜ್ ಅಪ್ ಅಂದ್ರೆ, ಇವಾಗ ನಿಮ್ಗೆ 30 ವರ್ಷ ಇದೆ ಅಂತ ಇಟ್ಕೊಳ್ಳಿ. 30 ವರ್ಷ ಇದೆ ಅಂತ ಇಟ್ಕೊಳ್ಳಿ. ಸೊ ಇವಾಗ ಮಕ್ಕಳು ನಿಮ್ಗೆ 10 ವರ್ಷ ಮಗಳು ಇರ್ಬೋದು, ಮಗ ಇರ್ಬೋದು, ನನ್ಗೆ ಗೊತ್ತಿಲ್ಲ. 10 ವರ್ಷ, 11 ವರ್ಷ, 12 ವರ್ಷ, ಅಥವಾ 1 ವರ್ಷ, 2 ವರ್ಷ, ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತಾಡೋ ಮಕ್ಕಳು ಏನಾದ್ರು ಇದ್ರೆ, ಸೊ ಆಗಿನ ಒಂದು ಮಕ್ಕಳು ರೇಂಜು. ನೀವು ಮೊಬೈಲ್ ಬಳಕೆ ಮಾಡಿ ಅವ್ರಿಗೂ ಮೊಬೈಲ್ ಕೊಡಿ, ನೀವು ಬಳಕೆ ಮಾಡಿ ಅವರು ಬಳಕೆ ಮಾಡಿ ಕೊಡಿ. ಒಂದು 10 ವರ್ಷದ ಮಗು ಆಗಿರ್ಬೋದು, ನೀವು 30 ವರ್ಷ. ಸೊ ಕೊಟ್ಟಾಗ ಅವ್ರ ಮೆಂಟಾಲಿಟಿ ಹೆಂಗಿರುತ್ತೆ ಅಂದ್ರೆ ನಿಮಗಿಂತ ಫಾಸ್ಟ್ ಇರುತ್ತೆ. ಸೊ ಮಕ್ಕಳು ನಿಮಗಿಂತ ವಯಸ್ಸಲ್ಲಿ ದೊಡ್ಡವರಾಗಿದ್ದಾರೆ. ಫಿಸಿಕಲಿ ವಯಸ್ಸನ್ನು ಹೇಳಿ ಇಲ್ಲ ಹೇಳಿ ಫಿಸಿಕಲಿ ದೈಹಿಕವಾಗಿ ಅವರು ವಯಸ್ಸಲ್ಲಿ ಕಡಿಮೆ ಇರಬಹುದು. ನಿಮಗೂ ಅವ್ರಿಗೆ 20 ವರ್ಷ ಡಿಫರೆಂಟ್ ಇರಬಹುದು. ನಿಮ್ಮ 30 ವರ್ಷ ನಿಮ್ಮ ಮಗನಿಗೆ ಆಗಿರ್ಬೋದು, ಮಗಳಿಗೆ ಆಗಿರ್ಬೋದು 10 ವರ್ಷ ಇರಬಹುದು. ಬಟ್ ಆದ್ರೆ ಮೆಂಟಲಿ ಪ್ರಿಪೇರ್ ಇರೋದು ನಿಮಗಿಂತ ಅವರೇ ಬುದ್ಧಿವಂತರು ಇರ್ತಾರೆ. ಹೌದು. ಸೊ ಅಲ್ಲಿ ಏನಪ್ಪಾ ಅಂದ್ರೆ, ನೀವಿನ್ನೂ ಹಳೆಯ ಸಿನಿಮಾಗಳನ್ನ ಹೇಳ್ತೀರಾ, ಪ್ರೇಮಲೋಕ ರಣಧೀರ ಅಂತೀರಾ. ಅರ್ಥ ಆಯ್ತಾ? ಅವ್ರ ಪ್ರೇಮಲೋಕ ರಣಧೀರ ಅನ್ನೋದೇ ಗೊತ್ತಿಲ್ಲ ಈಗಿನ ಮಕ್ಕಳಿಗೆ. ಅವ್ರೇನಿದ್ರು ಟಾಮ್ ಅಂಡ್ ಜೆರ್ರಿ ಆಮೇಲೆ ಆ ಒಂದು ಜನರೇಷನ್ ಅಲ್ಲಿ ಅವ್ರಿದ್ದಾರೆ. ಅಂದ್ರೆ ಹೊಸ ಜನರೇಷನ್ ಅಂತ ಇದಕ್ಕೆ. ಅವ್ರಿಗೆ ಏನಿದ್ರು ಆಗ ಹಿಂದಿನ ಕಾಲದಲ್ಲಿ ಟಿವಿ ಅಂದ್ರೆ ಬರೀ ಟಿವಿ ಪಿಕ್ಚರ್ ಅದು ಇದು ನೋಡ್ತಾ ಇದ್ರು. ಇವಾಗ ಹೌದು. ಅದನ್ನ ಸಿನಿಮಾ ಈ ಪ್ರೋಗ್ರಾಮ್ಗಳು ಆಮೇಲೆ ಇದೆಲ್ಲ ನೋಡೋದೇ ಇಲ್ಲ ಇವು. ಈಗ ನೋಡಲ್ಲ. ಈಗ ಏನಿದ್ರೆ ಗೇಮ್ಸ್, ಮೊಬೈಲ್ ಕೊಟ್ರೆ ಗೇಮ್ಸ್ ಹಾಕೋತವೆ. ಟಿವಿಲಿ ಬರೀ ಇದೆ ಚಿಟ್ಟು ಟಿವಿಗಳು ನೋಡ್ತವೆ. ನೋಡಿ, ಮೆಸೇಜ್ಗಳನ್ನ ರೀಡ್ ಮಾಡ್ತೀನಿ. ಹಿಂದೆ ಮಕ್ಕಳು ಸ್ಕೂಲ್ಗೆ ಹೋಗಕ್ಕೆ ತುಂಬಾ ಹಠ ಮಾಡ್ತಾ ಇದ್ರು. ಹಿಂದೆ ಮಕ್ಕಳು ಹೊಡೆದು ಕಳಿಸ್ತಾ ಇದ್ರು. ಇವಾಗಿನ ಮಕ್ಕಳು ತುಂಬಾ ಸೂಕ್ಷ್ಮ ಒತ್ತಡ ಕೊಡಬಾರ್ದು, ಒಳ್ಳೆ ಮೆಸೇಜ್ ಹಾಕೋಣ ಅಂತಂದ್ರೆ ಮಾಡ್ತಾ ಇದ್ರು. ಬಟ್ ಇವಾಗಿನ ಮಕ್ಕಳು ತುಂಬಾ ಸೂಕ್ಷ್ಮ ಬ್ರೋ. ಹಿಂದೆ ಸ್ಕೂಲ್ಗೆ ಕಳಿಸೋಕೆ ಮಕ್ಕಳನ್ನ ಹೊಡೆದು ಕಳಿಸುತ್ತಾ ಇದ್ರು. ಬಟ್ ಇವಾಗ ಮಕ್ಕಳು ತುಂಬಾ ಸೂಕ್ಷ್ಮ. ನಿಜ ಹೇಳ್ಬೇಕಂದ್ರೆ ಆಕ್ಚುಲಿ ಹಿಂದಿನ ಕಾಲದಲ್ಲಿ ಹೊಡೆದು ಕಳಿಸ್ತಾ ಇರಲಿಲ್ಲ. ಸ್ಕೂಲ್ಗೆ ಹೋಗ್ತಾ ಇದ್ರು ಮಕ್ಕಳು ಆಟೋಮೆಟಿಕ್ಲಿ. ಯಾಕೆ ಹೋಗ್ತಾ ಇದ್ರು? ಇವಾಗ್ಲೇ ಹೊಡೆದು ಕಳ್ಸೋದು ಗಗನ್ ಅವ್ರೆ. ಇವಾಗ್ಲೇ ಹೊಡೆದು ಕಳಿಸ್ತಾ ಇದಾರೆ. ಹಳೆ ಕಾಲದಲ್ಲಿ ಇವಾಗ ಹೊಡೆದು ಹೊಡೆದು ಕಳಿಸ್ತಾ ಇರ್ಲಿಲ್ಲ. ಕಳಿಸ್ತಾರೆ. ಸ್ಕೂಲ್ಗೆ ಅವಾಗ ಆರಾಮಾಗಿ ಅಡ್ಮಿಷನ್ ಹೋಗ್ತಾ ಮಾಡೋದೇ ಇದ್ರು. ದೊಡ್ಡ ವಿಷಯ. ಸೊ ಹೊಡೆದು ಕಳಿಸ್ತಾರೆ. ಆದ್ರೆ ಶಾಲೆಯಲ್ಲಿ ಮೇಷ್ಟ್ರುಗಳು ಹೊಡಿತಾ ಇದ್ರು. ಹೌದು. ತಂದೆ ತಾಯಿಗಳು ಒತ್ತಡ ಶಾಲೆಯಲ್ಲಿ ಇರಲಿಲ್ಲ. ಅವಾಗ ಶಾಲೆಯಲ್ಲಿ ಅಷ್ಟು ಏಟು ಹೊಡೆದ್ರು ಮಾಸ್ಟರ್ಗಳು ತಂದೆ ತಾಯಿ ಕೇಳಕ್ ಬರ್ತಾ ಇರ್ಲಿಲ್ಲ. ಇವಾಗ ಏನ್ ಮಾಡ್ತಾರೆ ಗೊತ್ತಾ, ಒಂದ್ ಏಟು ಹೊಡಿಲಿ, ತಂದೆ ಏನಾರೇ ಸರಿ ತಾಯಿ ಯಾರೇ ಸರಿ ಹೋಗಿ ಕೇಳ್ತಾರೆ, ನಮ್ಮ ಮಕ್ಳಿಗೆ ಏನಕ್ಕೆ ಹೊಡಿತೀರಾ ನೀವು. ಅಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಟೀಚರ್ಸ್ಗಳು, ಐ ಥಿಂಕ್ ಶಿಕ್ಷಕರುಗಳು ಕೂಡ ಸ್ವಲ್ಪ